ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ಇವತ್ತು ನಾವು ಮಾತನಾಡ್ತಿರೋ ವಿಷಯ ಕೇಳಿದ್ರೆ ನಿಜಕ್ಕೂ ಎದೆ ಬಡಿತ ಜಾಸ್ತಿ ಆಗುತ್ತೆ. ಇಡೀ ಪ್ರಪಂಚವೇ ಈಗ ಒಂದು ದೊಡ್ಡ ಕೆಂಡದ ಮೇಲೆ ಕುಳಿತಿದೆ ಅಂದರೆ ನೀವು ನಂಬಲೇಬೇಕು. ಇರಾನ್ ದೇಶದ ಆಕಾಶದಲ್ಲಿ ಯಾವಾಗ ಏನಾಗುತ್ತೋ ಅಂತ ಜನ ರಾತ್ರಿ ಇಡೀ ನಿದ್ದೆ ಬಿಟ್ಟು ಕಾಯ್ತಿದ್ದಾರೆ. ಮಿಲಿಟರಿ ಸೈರನ್ಗಳು, ಆಕಾಶದಲ್ಲಿ ಹರಡ್ತಿರೋ ಮಿಸೈಲ್ಗಳು ಮತ್ತೆ ಇಡೀ ವಿಶ್ವವನ್ನೇ ನಡುಗಿಸ್ತಿರೋ ಆ ಯುದ್ಧದ ಕಾರ್ಮೋಡ. ಹೌದು ಸ್ನೇಹಿತರೆ, ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಿರೋ ಈ ಸಂಘರ್ಷ ಈಗ ಕೇವಲ ಎರಡು ದೇಶಗಳ ಜಗಳವಾಗಿ ಉಳಿದಿಲ್ಲ. ಇದು ಮೂರನೇ ಮಹಾಯುದ್ಧಕ್ಕೆ ನಾಂದಿ ಆಡುತ್ತಾ ಅನ್ನೋ ಆತಂಕ ಎಲ್ಲರಲ್ಲೂ ಶುರುವಾಗಿದೆ. ಏನಿದು ಇರಾನ್ ಯುದ್ಧದ ಅಸಲಿ ಕತೆ? ಯಾಕೆ ಇರಾನ್ ಈ ಮಟ್ಟಕ್ಕೆ ಸಿಟ್ಟಿಗೆದ್ದಿದೆ? ಇಸ್ರೇಲ್ ಮಾಡ್ತಿರೋ ಪ್ಲಾನ್ ಏನು? ಇವೆಲ್ಲವನ್ನು ಇವತ್ತು ನಾನು ನಿಮಗೆ ಇಂಚಿಂಚಾಗಿ ಹೇಳ್ತೀನಿ. ವಿಡಿಯೋವನ್ನು ಪೂರ್ತಿ ನೋಡಿ, ಯಾಕಂದರೆ ಇದು ನಮ್ಮ ಜೀವನದ ಮೇಲೂ ಪ್ರಭಾವ ಬೀರಬಹುದು. ಸ್ನೇಹಿತರೆ, ಮೊದಲು ನಾವು ಈ ಸಮಸ್ಯೆಯ ಬೇರು ಎಲ್ಲಿಂದ ಶುರುವಾಯಿತು ಅಂತ ಅರ್ಥ ಮಾಡ್ಕೊಳ್ಬೇಕು. ಇರಾನ್ ಮತ್ತು ಇಸ್ರೇಲ್ ನಡುವೆ ಹತ್ತತ್ರ 40 ವರ್ಷಗಳಿಂದ ಶೀತಲ ಸಮರ ನಡೆಯುತ್ತಾನೆ ಇದೆ. ಆದರೆ ಈ ಸಾರಿ ಯಾಕೆ ಇಷ್ಟೊಂದು ಗಂಭೀರವಾಗಿದೆ ಗೊತ್ತಾ? ಇತ್ತೀಚೆಗೆ ನಡೆದ ಒಂದು ಘಟನೆ ಇಡೀ ಪರಿಸ್ಥಿತಿಯನ್ನೇ ಬದಲಾಯಿಸಿಬಿಟ್ಟಿದೆ. ಇರಾನ್ನ ಪ್ರಮುಖ ಮಿಲಿಟರಿ ಕಮಾಂಡರ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಯಿತು. ಇದಾದ ಮೇಲೆ ಇರಾನ್ ಸುಮ್ಮನೆ ಕೂರಲಿಲ್ಲ. ನೂರಾರು ಡ್ರೋನ್ಗಳು ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ನೇರವಾಗಿ ಇಸ್ರೇಲ್ ಮೇಲೆ ಬಿಡ್ತು. ನೋಡಿ ಸ್ನೇಹಿತರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಇರಾನ್ ತನ್ನ ನೆಲದಿಂದ ನೇರವಾಗಿ ಇಸ್ರೇಲ್ ಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದ ದಾಳಿ ಮಾಡಿದ್ದು ಇದೇ ಮೊದಲು. ಅಲ್ಲಿಂದ ಶುರುವಾದ ಈ ಅಗೆತನ ಈಗ ಯಾವ ಹಂತಕ್ಕೆ ಬಂದಿದೆ ಅಂದರೆ, ಎರಡು ದೇಶಗಳು ಕೂಡ ತಮ್ಮ ಪರಮಾಣು ಬಾಂಬ್ಗಳ ಬಟನ್ ಮೇಲೆ ಕೈ ಇಟ್ಕೊಂಡು ಕಾಯ್ತಿವೆ ಅಂತಾನೆ ಹೇಳಬಹುದು. ಇನ್ನು ಇರಾನ್ ಬಗ್ಗೆ ಮಾತನಾಡೋದಾದ್ರೆ, ಈ ದೇಶದ ಹಿಸ್ಟರಿ ತುಂಬಾ ವಿಚಿತ್ರವಾಗಿದೆ. ಒಂದು ಕಾಲದಲ್ಲಿ ಇರಾನ್ ಮತ್ತು ಇಸ್ರೇಲ್ ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅಂದ್ರೆ ನೀವು ನಂಬ್ತೀರಾ? ಹೌದು ಸ್ನೇಹಿತರೆ, 1979ರ ಇಸ್ಲಾಮಿಕ್ ಕ್ರಾಂತಿಗಿಂತ ಮುಂಚೆ ಇವೆರಡು ದೇಶಗಳ ನಡುವೆ ಒಳ್ಳೆ ಬಾಂಧವ್ಯ ಇತ್ತು. ಆದ್ರೆ ಯಾವಾಗ ಇರಾನ್ನಲ್ಲಿ ಆಡಳಿತ ಬದಲಾಯಿತೋ ಅಲ್ಲಿಂದ ಇಸ್ರೇಲ್ ಅಂದ್ರೆ ಇರಾನ್ಗೆ ಆಗೋದೇ ಇಲ್ಲ. ಇರಾನ್ ಇವತ್ತು ಮಧ್ಯಪ್ರಾಚ್ಯದಲ್ಲಿ ಅತಿ ದೊಡ್ಡ ಮಿಲಿಟರಿ ಶಕ್ತಿಯನ್ನು ಹೊಂದಿದೆ. ಅವರ ಹತ್ತಿರ ಇರೋ ಮಿಸೈಲ್ ಟೆಕ್ನಾಲಜಿ ನೋಡಿ ಅಮೆರಿಕ ಕೂಡ ಒಮ್ಮೆ ಯೋಚನೆ ಮಾಡುತ್ತೆ. ಇರಾನ್ ತನ್ನ ಸುತ್ತಮುತ್ತ ಇರೋ ಸಣ್ಣ ಪುಟ್ಟ ಗುಂಪುಗಳಿಗೆ ಅಂದ್ರೆ ಹೆಜ್ಬುಲ್ಲಾ ಆಗಿರಲಿ ಅಥವಾ ಹೌತಿ ಬಂಡುಕೋರರಿಗಾಗಲಿ ಅವರಿಗೆಲ್ಲ ಸಪೋರ್ಟ್ ಮಾಡ್ತಾ ಇಸ್ರೇಲ್ ಸುತ್ತಲೂ ಒಂದು ಚಕ್ರವ್ಯೂಹವನ್ನೇ ಹೆಣೆದಿದೆ. ಈ ಯುದ್ಧದ ಕರೆಂಟ್ ಅಪ್ಡೇಟ್ ನೋಡ್ತಾ ಇದ್ರೆ ಇರಾನ್ ಈಗ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋ ಲಕ್ಷಣ ಕಾಣ್ತಾ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ ಇರಾನ್ ಬಳಿ ಇರೋ ಅಂಡರ್ ಗ್ರೌಂಡ್ ಬೇಸ್ಗಳು ತುಂಬಾ ಡೇಂಜರ್ ಆಗಿವೆ. ನೆಲದ ಅಡಿಯಲ್ಲಿ 100 ಅಡಿ ಕೆಳಗೆ ಅವರು ತಮ್ಮ ಮಿಸೈಲ್ಗಳನ್ನ ಇಟ್ಟಿದ್ದಾರೆ. ಅದನ್ನ ಸುಲಭವಾಗಿ ನಾಶ ಮಾಡೋದು ಯಾರ ಕೈಲೂ ಸಾಧ್ಯವಿಲ್ಲ. ಇನ್ನು ಇಸ್ರೇಲ್ ಹತ್ತಿರ ಇರೋ ಐರನ್ ಡೋರ್ ಟೆಕ್ನಾಲಜಿ ಇಷ್ಟು ದಿನ ಅವರನ್ನ ಕಾಪಾಡ್ತಿತ್ತು. ಆದ್ರೆ ಇರಾನ್ ಒಂದೇ ಸಾರಿ 100 ಮಿಸೈಲ್ ಬಿಟ್ಟು ಈ ಐರನ್ ಡೋರ್ ಕೂಡ ಫೇಲ್ ಆಗೋ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ಯುದ್ಧದ ಹಿಂದೆ ಒಂದು ದೊಡ್ಡ ಆರ್ಥಿಕ ಪ್ಲಾನ್ ಕೂಡ ಇದೆ. ಒಂದು ವೇಳೆ ಈ ಯುದ್ಧ ಜೋರಾದ್ರೆ ಜಗತ್ತಿನಾದ್ಯಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಎಲ್ಲಿಗೆ ಹೋಗುತ್ತದೆ ಗೊತ್ತಾ? ಗಲ್ಫ್ ರಾಷ್ಟ್ರಗಳಿಂದ ಬರೋ ತೈಲ ಪೂರೈಕೆ ನಿಂತು ಹೋದ್ರೆ ನಮ್ಮ ದೇಶದಲ್ಲೂ ಕೂಡ ಎಲ್ಲ ವಸ್ತುಗಳ ಬೆಲೆ ದುಪ್ಪಟ್ಟಾಗುತ್ತೆ. ಇದು ಕೇವಲ ಬಾಂಬ್ ಹಾಕೋ ಯುದ್ಧ ಅಲ್ಲ, ಇದು ಇಡೀ ಪ್ರಪಂಚದ ಆರ್ಥಿಕತೆಯನ್ನೇ ಬುಡಮೇಲು ಮಾಡೋ ಯುದ್ಧ. ಇನ್ನು ಇರಾನ್ ನಲ್ಲಿರೋ ಜನರ ಪರಿಸ್ಥಿತಿ ನೋಡಿ. ಅಲ್ಲಿನ ಸಾಮಾನ್ಯ ಜನರು ಯುದ್ಧ ಬೇಡ ಅಂತಿದ್ದಾರೆ. ಆದ್ರೆ ಅಲ್ಲಿನ ಸರ್ಕಾರ ಮತ್ತೆ ಮಿಲಿಟರಿ ಮಾತ್ರ ಸೇಡು ತೀರಿಸಿಕೊಳ್ಳೋ ಆಟಕ್ಕೆ ಬಿದ್ದಿದೆ. ಇದರ ಮಧ್ಯೆ ಇಸ್ರೇಲ್ ಪ್ರಧಾನಿ ಕೂಡ ಇಂಚು ಜಾಗ ಬಿಡೋದಿಲ್ಲ ಅಂತ ಗರ್ಜನೆ ಮಾಡ್ತಿದ್ದಾರೆ. ಅಮೆರಿಕ ಇಸ್ರೇಲ್ ಪರ ನಿಂತಿದ್ರೆ ರಷ್ಯಾ ಮತ್ತು ಚೀನಾ ಇರಾನ್ ಕಡೆಗೆ ವಾಲುತ್ತಿದೆ. ನೋಡಿ ಸ್ನೇಹಿತರೆ, ಇದು ಹೇಗಿದೆ ಅಂದ್ರೆ ಎರಡೂ ಟೀಮ್ಗಳು ರೆಡಿ ಇವೆ. ಒಂದು ಸಣ್ಣ ಕಿಡಿ ಎತ್ತಿದ್ರೆ ಸಾಕು, ಇಡೀ ಜಗತ್ತೇ ಸ್ಫೋಟಗೊಳ್ಳುತ್ತೆ. ಇರಾನ್ನ ಹಿರಿಯ ನಾಯಕರು ಹೇಳ್ತಿರೋದು ಒಂದೇ ಮಾತು, ನಾವು ದಾಳಿ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ದೀವಿ ಅಂತ. ಈ ಮಾತುಗಳು ಕೇಳೋದಕ್ಕೆ ಎಷ್ಟು ಭಯಾನಕವಾಗಿವೆ ಅಲ್ವಾ? ಇಸ್ರೇಲ್ನ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಇರಾನ್ ಕಣ್ಣಿಟ್ಟಿದೆ ಅನ್ನೋದು ಈಗಿನ ಶಾಕಿಂಗ್ ನ್ಯೂಸ್. ನಮ್ಮ ಭಾರತದ ಮೇಲೆ ಇದರ ಪರಿಣಾಮ ಏನಾಗುತ್ತದೆ ಅನ್ನೋದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ. ಇರಾನ್ ಜೊತೆ ನಮಗೆ ಒಳ್ಳೆ ಸಂಬಂಧ ಇದೆ. ಇಸ್ರೇಲ್ ನಮಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಕೊಡೋ ದೇಶ. ಈ ಇಬ್ಬರು ಗೆಳೆಯರ ಜಗಳದಲ್ಲಿ ಭಾರತ ಈಗ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಯುದ್ಧ ನಡೆದರೆ ಲಕ್ಷಾಂತರ ಭಾರತೀಯರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಸುರಕ್ಷತೆ ದೊಡ್ಡ ಪ್ರಶ್ನೆಯಾಗುತ್ತೆ. ಮತ್ತು ಸಮುದ್ರ ಮಾರ್ಗದಲ್ಲಿ ಹಡಗುಗಳ ಸಂಚಾರ ನಿಂತು ಹೋದ್ರೆ ನಮಗೆ ಬೇಕಾದ ಅಗತ್ಯ ವಸ್ತುಗಳ ಕೊರತೆ ಹೆಚ್ಚಾಗುತ್ತೆ. ಸ್ನೇಹಿತರೆ, ಹೌದು, ಈ ಯುದ್ಧದ ಅಪ್ಡೇಟ್ ಬರೀ ನ್ಯೂಸ್ ಅಲ್ಲ, ಇದು ಪ್ರತಿಯೊಬ್ಬರ ಜೀವನದ ಮೇಲೂ ಹೊಡೆತ ನೀಡೋ ಮಹಾ ದುರಂತ. ಇರಾನ್ ಯುದ್ಧದ ಕರೆಂಟ್ ಅಪ್ಡೇಟ್ ಅಂದ್ರೆ ಸದ್ಯಕ್ಕೆ ಅಲ್ಲಿ ಸ್ಮಶಾನ ಮೌನ ಆವರಿಸಿದೆ.
ಯಾವುದೇ ಕ್ಷಣದಲ್ಲಿ ಸೈರನ್ ಮುಳುಗಬಹುದು. ಈ ಯುದ್ಧದ ಬಗ್ಗೆ ಕೆಲವು ಪುರಾಣ ಕಥೆಗಳು ಅಥವಾ ಮಿತ್ ಕೂಡ ಇವೆ. ಕೆಲವರು ಹೇಳ್ತಾರೆ ಮಧ್ಯಪ್ರಾಚ್ಯದಲ್ಲಿ ನಡೆಯೋ ಈ ಯುದ್ಧವೇ ಜಗತ್ತಿನ ಅಂತ್ಯಕ್ಕೆ ಕಾರಣವಾಗುತ್ತದೆ ಅಂತ. ಇನ್ನು ಕೆಲವರು ಇದನ್ನು ಧರ್ಮದ ಯುದ್ಧ ಅಂತ ಕರೀತಾರೆ. ಆದ್ರೆ ಅಸಲಿಯತ್ತು ಇರೋದು ಅಧಿಕಾರ ಮತ್ತು ಪ್ರಾಬಲ್ಯದ ಹೋರಾಟದಲ್ಲಿ. ಇರಾನ್ ತಾನು ಈ ಪ್ರದೇಶದಲ್ಲಿ ನಾಯಕನಾಗಬೇಕು ಅಂತ ಹಠ ತೊಟ್ಟಿದೆ. ಇಸ್ರೇಲ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಹೋರಾಡ್ತಿದೆ. ಇವರಿಬ್ಬರ ನಡುವೆ ಸಿಕ್ಕಿ ಹಾಕೊಂಡಿರೋದು ಮಾತ್ರ ಸಾಮಾನ್ಯ ಜನರು. ಸೈಂಟಿಫಿಕ್ ಆಗಿ ನೋಡಿದ್ರೆ ಇರಾನ್ ಈಗಾಗಲೇ ಅಣುಬಾಂಬ್ ತಯಾರಿಸೋಕೆ ಬೇಕಾದ ಎಲ್ಲ ತಯಾರಿ ಮಾಡ್ಕೊಂಡಿದೆ ಅಂತ ಗುಪ್ತಚರ ಇಲಾಖೆಗಳು ಹೇಳ್ತಿವೆ. ಅದೇನಾದ್ರೂ ನಿಜ ಆದ್ರೆ ಪರಿಸ್ಥಿತಿ ಕೈಮೀರಿ ಹೋಗೋದ್ರಲ್ಲಿ ಸಂಶಯವೇ ಇಲ್ಲ. ಸ್ನೇಹಿತರೆ, ಇವತ್ತಿನ ಈ ಇರಾನ್ ಯುದ್ಧದ ಪರಿಸ್ಥಿತಿ ನೋಡಿದ್ರೆ ನಮಗೆ ಅನ್ಸೋದು ಒಂದೇ, ಶಾಂತಿ ಅನ್ನೋದು ಎಷ್ಟು ಮುಖ್ಯ ಅಂತ. ಇರಾನ್ನ ಮಿಸೈಲ್ ಶಕ್ತಿ ಮತ್ತು ಇಸ್ರೇಲ್ನ ಟೆಕ್ನಾಲಜಿ ನಡುವಿನ ಈ ಜಗ್ಗಾಟ ಇಡೀ ಮನುಕುಲಕ್ಕೆ ಒಂದು ಎಚ್ಚರಿಕೆಯ ಗಂಟೆ. ನಿಮ್ಮ ಪ್ರಕಾರ ಈ ಯುದ್ಧದ ಹಿಂದೆ ಯಾರ ಕೈವಾಡ ಇರಬಹುದು? ಈ ಸಂಘರ್ಷ ನಿಲ್ಲಬೇಕು ಅಂದ್ರೆ ಪ್ರಪಂಚದ ದೇಶಗಳು ಏನು ಮಾಡಬೇಕು? ಇರಾನ್ ನಿಜಕ್ಕೂ ಅಮೆರಿಕದ ಎದುರು ನಿಲ್ಲೋಕೆ ಸಾಧ್ಯನಾ? ಈ ತರಹದ 10 ಪ್ರಶ್ನೆಗಳು ನಮ್ಮನ್ನು ಕಾಡ್ತಿವೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ಆಸಕ್ತಿಕರ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.